ಹಲೋ ಮಂಚಕೋಟಿಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಏನಾಗಿದೆ ನೋಡೋಣ ಬನ್ನಿ. ಇಲ್ಲಿ ಪಾಪ ಶ್ರವಣ್ ಎಲ್ಲರೂ ಫ್ಯಾಮಿಲಿ ಪೂರ್ತಿ ಹಾಲಲ್ಲಿ ಇರ್ತಾರೆ. ಹಾಲಲ್ಲಿದ್ರೆ ಪಾಪ ಅಷ್ಟರಲ್ಲಿ ಶಾರದಾಗೆ ಬಾಯಾರಿಕೆ ಆಗ್ತದೆ. ಈ ಕಡೆ ಅಜಿತ್ ಮತ್ತೆ ಸತ್ಯನ ಬರ್ತಾ ಇರ್ತಾರೆ. ಬರ್ಬೇಕಾದ್ರೆ ಭೂಮಿ ತಳಮಳಿಸ್ತಾ ಇರ್ತಾಳೆ, ಫೋನ್ ಮಾಡಿಲ್ವಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಫೋನ್ ಮಾಡ್ತಾಳೆ. ಫೋನ್ ಮಾಡಿದಾಗ ಆ ಕಡೆಯಿಂದ ಅಜಿತ್, ಯಾಕೆ ನೀನು ಫೋನ್ ಮಾಡಿದ ತಕ್ಷಣ ನಾನು ರಿಸೀವ್ ಮಾಡ್ಬಿಡ್ಬೇಕಾ ಅಂತ ಹೇಳಿ ರೇಗಾಡ್ತಾನೆ. ಯಾಕೆ ಸಾಯಿಬ್ರ ಏನು ಮಾಡಿಲ್ಲ, ಯಾಕೆ ಹಿಂಗೆ ರೇಗಾಡ್ತಾ ಇದ್ದೀರಾ ಅಂದಾಗ, ಇಡು ಫೋನ, ನಾನೇನು ಅರ್ಜೆಂಟಲ್ಲಿ ಇರ್ತೀನಿ ಅಂತ ಹೇಳಿ ಇಟ್ಬಿಡ್ತಾನೆ. ಇವಳು ಪಾಪ ಬೇಸರ ಮಾಡ್ಕೊಳ್ತಾಳೆ. ಬೇಸರ ಮಾಡ್ಕೊಂಡು ಸರಿ ಹಾಲಿಗೆ ಬರ್ತಾಳೆ. ಬಂದ್ಬಿಟ್ಟು ಅವಳು ಪಾಡುಗಳು ಕೆಲಸ ಮಾಡಕ್ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಇಲ್ಲಿ ಶಾರದಮ್ಮನವರು ಬಾಯಾರಿಕೆ ಅಂತ ಹೇಳಿ ಭೂಮಿ ಜೊತೆ ಅಂತಾರೆ. ಬಾಯಾರಿಕೆ ಅಂತ ಅಂದಾಗ ನೀರ್ ತರೋಕೆ ಅಂತ ಹೇಳಿ ಅವಳು ಪ್ರಯತ್ನ ಪಡ್ತಾ ಇರ್ತಾಳೆ. ಜೊತೆಗೆ ದೇವಿಯಾನಿ ಇಲ್ಲಿ ಅಶ್ವಿನಿನ ಪತ್ತೆ ಹಾಕಕ್ಕೆ ಹೇಳ್ತಾಳೆ ಭದ್ರನಿಗೆ ಅವಳು ಯಾರ ಮಗಳು, ಏನು, ಎಲ್ಲಿಂದ ಬಂದಿದ್ದಾಳೆ ಅಂತ ಹೇಳಿ. ಈ ಕಡೆ ಅಶ್ವಿನಿ ಮದ್ವೆ ವಿಚಾರ ಚರ್ಚೆ ಆಗ್ತಾ ಇರ್ತದೆ. ಶ್ರವಣ್ ಆಯ್ತು ಗಂಡು ಕರ್ಸ್ಬೇಕು ಅಂತ ಅಂದಾಗ, ಇಲ್ಲ ಅಶ್ವಿನಿ ಇಲ್ಲ, ನಾನು ಯಾವ್ದೋ ಒಂದು ಹುಡುಗನ್ ಪ್ರೀತಿಸಿದ್ದೀನಿ ಅಂತ ಹೇಳ್ತಾರೆ. ಎಲ್ಲಿ ಅವನು ಅಂತ ಕೇಳ್ತಾರೆ. ಮುಂಬೈನವನು. ಏನ್ ಮಾಡ್ಕೊಂಡಿದ್ದಾನೆ ಅವನು? ಬಿಸ್ನೆಸ್ ಮಾಡ್ತಾ ಇದ್ದಾನೆ. ನೀನ್ ಒಳ್ಳೇದಾಯ್ತಲ್ಲ. ಮತ್ತೆ ಇವರು ದೇವಿಯಾನಿ ಇದ್ದವಳು ಒಳ್ಳೇದಾಯ್ತು ಬಾವಾ, ಇನ್ನೇನು ಅವಳು ನೋಡಿದಾಳೆ ಅಂದ್ರೆ ನಾನೇನ್ ವಿಚಾರಿಸೋಷ್ಟಿದ್ದಲ್ಲ, ಕರ್ಸ್ಬಿಡಿ. ಅದಕ್ಕೆ ಶ್ರವಣ್ ಅಮ್ಮನ್ ಕೇಳಲಿಲ್ಲ. ಏನಮ್ಮ, ಆಯ್ತಪ್ಪ, ಅವಳು ಇಷ್ಟಪಟ್ಟ ಮೇಲೆ ಇನ್ನೇನು. ತಕ್ಷಣ ಅಶ್ವಿನಿ ದೇವಿಯಾನಿ ರೂಮಿಗೆ ಬರ್ತಾಳೆ. ಏನು ನಿಮ್ಗೆ ಆಗ್ಬೇಕಾಗಿರೋದು? ಯಾಕಿಷ್ಟು ನನ್ನನ್ನ ಬಲವಂತ ಮಾಡಿ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಓ ಕೂಲ್ ಕೂಲ್ ಕೂಲ್, ಯಾಕಿಷ್ಟು ಸಿಟ್ ಮಾಡ್ಕೊಳ್ತೀವಿ? ಯಾವ ತರ ಸಿಟ್ ಮಾಡ್ಕೊಳ್ತಾ ಇದೀನಿ? ನೆನಪಿದೆ ತಾನೇ? ನನಗೆ ನೆನಪಿದೆ. ಪದೇ ಪದೇ ನಾನು ಹೇಳ್ತಾ ಇದ್ದೀನಿ. ನನ್ನ ವಿಚಾರಕ್ಕೆ ನೀವ್ ಯಾಕೆ ಬರ್ತೀರಾ? ಶ್ರವಣ್ ಜೊತೆ ಯಾಕೆ ಮದುವೆ ಫಿಕ್ಸ್ ಮಾಡೋಕ್ ಕೇಳ್ತಾ ಇದ್ದೀರಾ? ಹೌದು ಮತ್ತೆ ನೀನು ನೋಡು, ಯಾಕೆಂದ್ರೆ ಈ ಮನೆಗೆ ಸೊಸೆಯಾಗಿ ಬರ್ಬೇಕು ಅನ್ನೋ ಅಂತ ಇಚ್ಛೆ ಇರೋಳು ನೀನು. ಹಾಗಾಗಿ ಇದಕ್ಕಿಂತಲೂ ಕೂಡ ಶ್ರೀಮಂತ ಕುಟುಂಬ ಸಿಗುತ್ತಲ್ಲ ನಿನಗೆ. ಶ್ರವಣ್ ಮಗಳು ಅಂತ ಬೇರೆ ಗುರ್ತಿಸ್ಕೊಂಡಿದೀಯಾ? ಈಗ ಕೇಳ್ಬೇಕಾ? ಒಳ್ಳೆ ಫ್ಯಾಮಿಲಿನೇ ಸಿಗುತ್ತೆ, ಹಾಗಾಗಿ ಹೇಳಿದೆ ಅಷ್ಟೇ. ನೋಡು, ನೀನ್ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಾ ಇದೀಯ ಅಂದ್ಮೇಲೆ ನಾನು ಪ್ರಶ್ನೆ ಮಾಡ್ತೀನಿ. ನೀನ್ ಯಾರ ಮಗಳು, ಎಲ್ಲಿಂದ ಬಂದಿದ್ಯಾ, ಯಾತಕ್ಕೋಸ್ಕರ ಈ ಮನೆ ಹೋಗಿದ್ಯಾ ಅಂತ ಹೇಳಿ ಕೇಳ್ತಾಳೆ ದೇವಿಯಾನಿ. ಅದಕ್ಕೆ ಅಶ್ವಿನ್, ನಿಮ್ಗೆ ಅದರೆಲ್ಲ ಬೇಕಾಗಿಲ್ಲ, ಅದಕ್ಕೆ ನನಗೆ ಉತ್ತರ ಕೊಡೋದೂ ಇಲ್ಲ, ಎಂದಿಗೂ ಕೊಡೋದಿಲ್ಲ ನಾನು. ಸರಿ ಬಿಡು, ಹಾಗಾದ್ಮೇಲೆ ನೋಡೇ ಬಿಡೋಣ ಅಂತ ಹೇಳಿ ಚಾಲೆಂಜ್ ಆಗ್ತಾಳೆ. ಇಲ್ಲಿ ಹಾಲಲ್ಲಿ ಸರಿ ಶಾರದಮ್ಮನವರು ನೀರ್ ಕೇಳ್ತಾರೆ ಅಂತ ಹೇಳಿ ಭೂಮಿ ತರೋ ಅಷ್ಟರಲ್ಲಿ ಶ್ರವಣ ನಾನ್ ತರ್ತೀನಿ ತಾಳಮ್ಮ ಅಂತ ಹೇಳಿ ತಂದ್ಬಿಟ್ಬಿಡ್ತಾನೆ. ತಂದ್ಬಿಟ್ಟು ಕುಡಿ ಶಾರದಾ ಅಂತಂದ್ರೆ ಹೆದರ್ಕೊಂಡು ಹಿಂದೆ ಹೋಗ್ತಾರೆ. ತಕ್ಷಣ ನಚ್ಚಿ ಬಂದ್ಬಿಡ್ತಾರೆ. ಬಂದ ತಕ್ಷಣ ಪಾಪ ಶ್ರವಣ್ ಬೇಸರ ಮಾಡ್ಕೊಂಡು, ಹಾಗಲ್ಲ ನಚ್ಚಿ ಅಂತ ಹೇಳ್ತಾರೆ. ಬಂದು ಹಪ್ಕೊಳ್ತಾನೆ. ನಾನಂತರ ಭೂಮಿ ಕೂಡಿಸ್ತಾಳೆ. ಬೇಸರ ಮಾಡ್ಕೋಬೇಡಿ ಮಾವ. ಇಲ್ಲಿ ಅಜ್ಜಿನೂ ಕೂಡ ಹೇಳ್ತಾರೆ, ನೀನು ಅರ್ಥ ಮಾಡ್ಕೊಳ್ಳೋ ನಚ್ಚಿ. ಯಾವ ಗಂಡಸಿ ತಾನೇ ಇಷ್ಟಪಡಲ್ಲ ಹೇಳು? ತನ್ನ ಹೆಂಡತಿ ಕಣ್ಮುಂದಿದ್ದಾಳೆ, ಮಾತಾಡ್ಬೇಕು, ಅವಳ ಜೊತೆ ಚೆನ್ನಾಗಿರ್ಬೇಕು, ನಗ್ನಗ್ತಾ ಜೊತೆನಲ್ಲಿ ಓಡಾಡ್ಬೇಕು, ಎಂತ ಆಸೆ ಇರುತ್ತೆ ಹೇಳು? ಅದನ್ನೆಲ್ಲ ಅದ್ಮಿಟ್ಕೊಂಡು ಪಾಪ 21 ವರ್ಷದಿಂದ ಬದುಕಿದಾನೆ. ಈ ಕಣ್ಣೆದುರಿಗೆ ಹೆಂಡತಿ ಇದ್ದಾಳೆ, ಮಾತಾಡಲ್ಲ, ಅಪರಿಚಿತನಂತೆ ನೋಡ್ತಾಳೆ. ಎಷ್ಟು ನೋವಾಗುತ್ತೆ, ನೀನು ಹೇಳಪ್ಪ. ಹಾಗಂದಾಗ ನಚ್ಚಿ ಹೋಗಿದ್ದು ಒಪ್ಕೊಳ್ತಾನೆ. ಅರ್ಥ ಆಗುತ್ತ ಮಾವ ನಿಮ್ ಫೀಲಿಂಗ್ಸ್, ಹೆದರಬೇಡಿ. ನೋಡಿ ಬ್ರೋ ಮತ್ತೆ ಅದಕ್ಕೆ ಹೇಗಿದ್ದಾರೆ ಚೆನ್ನಾಗಿ, ಅದೇ ತರ ಇರುವಂತ ಸಂದರ್ಭ ನಿಮ್ಗೂ ಬರ್ತದೆ. ಸಾಕು ಸುಮ್ಮನಿರೋ. ಅಷ್ಟರಲ್ಲಿ ಭೂಮಿ ಅಡುಗೆ ಮನೆಗೆ ಹೋಗಿ ಟೀ ಮಾಡ್ತಾ ಇರ್ತಾಳೆ. ಟೀ ಮಾಡ್ತಾ ಇದ್ರೆ ಸಂಗೀತ ಬಂದ್ಬಿಟ್ಟು ರೇಗಿಸ್ತಾರೆ. ಏನಿದು ಟೀ ಮಾಡ್ತಾ ಇದೀಲ್ಲ ಊಟ ಮಾಡೋ ಹೊತ್ನಲ್ಲಿ ಅಂತ ಹೇಳಿ ಕೇಳ್ತಾರೆ ಸಂಗೀತ. ಅದಕ್ಕೆ ಕೇಳಿದ್ದಕ್ಕೆ ಏನಿಲ್ಲ ಅಂತೆ. ಬಂದ ತಕ್ಷಣ ಪಾಪ ಸಾಹೇಬ್ರಿಗೆ ಊಟ ಮಾಡಿದ್ದ ಕೂರ್ಸಕ್ಕಾಗತ್ತಾ? ಅವರು ಪಾಪ ಅಲ್ಲಿ ಸಾಕಾಗಿ ಬಂದಿರ್ತಾರೆ, ಸಖತ್ತು ಟೆನ್ಷನ್ ಜಾಬ್ ಅದು. ಹಾಗಾಗಿ ಒಂದ್ ಲೋಟ ಟೀ ಕೊಟ್ರೆ ಸಮಾಧಾನವಾಗಿ ಕೂತು ಆಮೇಲೆ ಊಟ ಮಾಡ್ತಾರೆ, ಹೌದಲ್ವಾ? ಅದಕ್ಕೆ ಸಂಗೀತ ಇದ್ದರು, ಎಷ್ಟು ಪ್ರೀತಿಯಿಂದ ನೋಡ್ಕತೀಯಮ್ಮ ನನ್ ಮಗನ್ನ. ಅದಕ್ಕೆ ಪಲ್ಲವಿ ಹೇಳ್ತಾಳೆ, ಅಮ್ಮ ಅಕ್ಕ, ಅಜಿತಣ್ಣನು ಅಷ್ಟೇ, ಒಂದು ದಿನ ರೇಗಲ್ಲ, ಎಷ್ಟು ಸ್ಮೂತ್ ಆಗಿ ಕರೀತಾರೋ ಭೂಮಿ ಅಕ್ಕನ್ನ, ಹೌದಲ್ವಾ? ಅದಕ್ಕೆ ಸಂಗೀತ ಹೌದಮ್ಮ, ನನ್ನ ಮಗ ಸೊಸೆ ಇಬ್ರು ಕೂಡ ಅಷ್ಟೇ ಚೆನ್ನಾಗಿದ್ದಾರೆ, ಒಬ್ರಿಗೊಬ್ರು ಯಾರ ದೃಷ್ಟಿನೂ ತಾಗದೆ ಇರ್ಲಿ. ಅದಕ್ಕೆ ಭೂಮಿ ಅಂತಾಳೆ, ಈ ದೃಷ್ಟಿ ಬೇಕಿತ್ತ? ಅದಕ್ಕೆ ಸಂಗೀತ ಅಂತಾರೆ, ಹೌದು ಬೇಕಿತ್ತು, ಯಾರ ದೃಷ್ಟಿನೂ ಸದಾ ತೆಗಿಬೇಕು ನಿನಗೆ. ಅಷ್ಟು ಅಜಿತ್ ಬರ್ತಾರೆ. ಬಂದ ತಕ್ಷಣ ಸಾಹೇಬ್ರೆ ಟೀ ತಗೋಬರ್ಲಾ? ಅದಕ್ಕೆ ಅಜಿತ್ ರೇಗಾಡ್ಬಿಡ್ತಾರೆ, ನಿಮ್ಗೆ ಯಾರು ಹೇಳಿದ್ದು ಟೀ ಕುಡಿತೀನಿ ಅಂತ ಹೇಳಿದ್ನ? ಅದೇನು ಎನರ್ಜಿ ಡ್ರಿಂಕಾ 10 ಸಲ ಕುಡಿಯೋಕೆ? ಏನಕ್ಕೆ ನೀನ್ ಪದೇ ಪದೇ ಟೀ ಅಂತ ಇರೋದ್ ನೀನು? ಅದಕ್ಕೆ ಭೂಮಿ ಸುಮ್ಮನೆ ನಿಂತ್ಕೊಬಿಡ್ತಾಳೆ. ಸಂಗೀತ ಇದ್ದವಳು, ಏನು ಆಗ್ರೇಗ್ತೀಯಾ? ಅವಳು ಏನೋ ಪಾಪ ದಂಡ್ ಬಂದಿದೀಯ ಅಂತ ಟೀ ಕೊಡೋಕ್ ಕೇಳಿದ್ರೆ ಯಾಕಂಗ್ ಕೇಳ್ತಾ ಇದೀಯಾ? ಅಷ್ಟಲ್ಲಿ ಅಜಿತ್ ಹೊಟ್ಟೋಗ್ಬಿಡ್ತಾನೆ. ಹೋದ್ಮೇಲೆ ಭೂಮಿನ ಸಂಗೀತ ಅಂತಾರೆ, ಅದೇನು ವಿಚಾರಿಸಿ ಹೋಗು, ನೀನ್ ಹಿಂಗೆ ಹೋಗ್ಬಿಟ್ರೆ ಅವ್ನಿಗೆ ಕುಡಿಯೋಕೆ ತಿನ್ನೋಕೆ ಏನು ಕೊಡಬಾರ್ದ ಅಂತ ಅಂದಿರ್ತಾರ ಆಗ್ತಾನೆ. ಅದಕ್ಕಷ್ಟು ರೇಗಾಡಿರ್ತಾನೆ.
ಹೋಗೋದೇನ್ ಕೇಳೋಗು. ಆ ಕಡೆ ಹೋಗ್ತಿದ್ದಾಗೇನೆ ಅಂಜು ಇದ್ದವಳು, ನೋಡಿದ್ರಾ ನಾನು ಹೇಳಿಲ್ವಾ, ಇದು ಕಾಂಟ್ರಾಕ್ಟ್ ಮದ್ವೆ. ಯಾವ್ದಾದ್ರು ಒಂದು ಮೆಡಿಸಿನ್ ಎಕ್ಸ್ಪೈರಿ ಡೇಟ್ ಆಯ್ತು ಅಂದ್ರೆ ಅದನ್ನ ನಾವು ಬಳಸ್ತೀವಾ, ಹಾಗೆ ಇದು ಕೂಡ ಎಕ್ಸ್ಪೈರ್ ಆಗ್ಬಿಟ್ಟಿದೆ ಡೇಟು, ಅದಕ್ಕೋಸ್ಕರನೇ ಈ ಕಿತ್ತಾಟ. ನೋಡಿ ಅಜ್ಜಿ, ನೀವೇ ನೋಡ್ತಾ ಇದ್ದೀರಲ್ಲ. ಅಷ್ಟ್ರಲ್ಲಿ ನಚ್ಚಿ ಬಂದ್ಬಿಟ್ಟು, ಸುಮ್ಮನೆ ಯಾವಾಗ್ಲೂ ಅದೇ ಆಯ್ತಲ್ಲ ನಿನಗೆ, ಹಂಗಂದ ತಕ್ಷಣ ಒಪ್ಪಂದದ ಮದ್ವೆ ಅಂತಾನೆ. ಆಗಲ್ಲ ನಚ್ಚಿ, ನೀವೇ ನೋಡ್ದಲ್ಲ. ಅದಕ್ ಭಾಗ್ಯಮ್ಮ ಇದ್ದರು, ನನಗೂ ಯಾಕೋ ಒಂಥರ ಭಯ ಆಗ್ತಾ ಇದೆ. ಅದಕ್ಕೆ ಸಂಗೀತ ಇದ್ದರು, ನೀವು ಹಂಗಾದ್ರೆ ಅದನ್ನೇ ನಿಜ ಮಾಡ್ಕೊಬಿಡ್ತೀರಾ, ಒಪ್ಪಂದದ ಮದ್ವೆ ಅಂತಿದ್ರು. ಆಗಲ್ಲ, ಖಂಡಿತ ಇಲ್ಲ, ನನ್ನ ಮಗಳು ಭೂಮಿ ಸುಳ್ಳು ಹೇಳಲ್ಲ. ಅಷ್ಟ್ರಲ್ಲಿ ಭೂಮಿ ರೂಮ್ಗೆ ಹೋಗ್ತಾಳೆ. ರೂಮ್ಗೆ ಹೋಗ್ಬಿಟ್ಟು, ಸಾಹೇಬ್ರೆ ಟೀ, ಯಾಕೆ ನನ್ನ ಮೇಲೆ ಬೇಜಾರು ನಿಮ್ಗೆ, ಪದೇ ಅದನ್ನೇ ಹೇಳ್ಬೇಕಾ ನಿನಗೆ ಅಂತಾರೆ. ನೋಡಿ ನಾನು ಏನ್ ತಂದಿದ್ದೀನಿ ನಿಮ್ಗೋಸ್ಕರ ಅಂತೇಳಿ ಅವಳು ಬರ್ದಿರೋ ಲವ್ ಲೆಟರ್ ಕೊಡ್ತಾಳೆ. ಈ ಕಡೆ ದೇವಿಯಾನಿ ಭದ್ರನಿಗೆ ಫೋನ್ ಮಾಡ್ತಾಳೆ. ಭದ್ರನಿಗೆ ಫೋನ್ ಮಾಡಿದಾಗ ಭದ್ರ ಆ ಕಡೆಯಿಂದ, ಅಶ್ವಿನಿ ಬೇರೆ ಯಾರು ಅಲ್ಲ ಮೇಡಮ್, ನೀವೇ ಡೀಲ್ ಕೊಟ್ಟಿದ್ರಲ್ಲ ಆತನ ಮಗಳೇ ಅಂದ್ರೆ. ದೇವಿಯಾನಿ ಆ ಕಡೆಯಿಂದ ಆಶ್ಚರ್ಯವಾಗಿ ಕೇಳೋದಕ್ಕೆ ಭದ್ರ ಹೇಳ್ತಾನೆ, ರಾಣಾ ಮಗಳು ಅಶ್ವಿನಿ. ಹೌದಾ ಅಂತೇಳಿ ಆಶ್ಚರ್ಯ ಪಡ್ತಾಳೆ. ಹೇಗೆ ಇವಳನ್ನ ನೀನು ಹಿಡಿದ್ಬಿಟ್ಟೆ ಅಂತ ಹೇಳಿ. ಗೊತ್ತಿರ್ಲಿಲ್ಲ ಮೇಡಮ್, ಅವಾಗ ಬಂದ್ಲು, ಸರಿಯಾದ ಸೂಕ್ತವಾದಂತ ವ್ಯಕ್ತಿ ಅಂತ ನಾನು ನಿಮ್ಮ ಹತ್ರ ನೇಮಕ ಮಾಡಿದೆ. ಆದ್ರೆ ಈಗ ನೀವು ವಿಚಾರಿಸೋಂದ ಮೇಲೆ ಗೊತ್ತಾಯ್ತು ಅಷ್ಟೇ ಅಂತ ಹೇಳ್ತಾನೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತಿದೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅನಂತ ಧನ್ಯವಾದಗಳು.